ಹೌದು. ಕಚ್ಚುಕು ಕಚ್ಚುತ್ತದೆ, ಕುಟ್ಕು ಕುಟುಕ್ತದೆ. ಹೌದು ಅಲ್ವೇ? ಸರ್ಪ ಹೌದು. ಶಿವನ ಅಪ್ಪನೆ ಇದ್ದೇ ಮುಟ್ಟೋದಿಲ್ಲ. ನಿಜ. ಏನಾಯ್ತು? ಎಲ್ಲಿ? ನೈಂಡಳ್ಳಿ. ನೈಂಡಳ್ಳಿಲಿ ಹೌದು. ಥಿಯೇಟರ್ ಇತ್ತು, ಸಿನಿಮಾ ಥಿಯೇಟ್ರು. ಟೆಂಟು ಏನು ಟೆಂಟು ಟೆಂಟ್ ಅದು? ಟೆಂಟು. ಹಳ್ಳಿಲಿ ಟೆಂಟು. ಸಿನಿಮಾ 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 ನೋಡ್ತಿದ್ವಲ್ಲ, ಆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಅದು ಒಂದು ಸರ್ಪದ ಪಿಕ್ಚರ್. ಹೌದು. ಸರ್ಪದ ಚಲನಚಿತ್ರ. ನಾಗದೇವತೆ ಪಿಕ್ಚರ್. ನಾಗದೇವತೆ ಪಿಕ್ಚರ್ ಅಲ್ಲಿ ಅದೇ ಎತ್ತಿನ ಗಾಡಿಲಿ ಹೋಗ್ತಾ ಇರ್ಬೇಕಾದ್ರೆ, ಎತ್ತಿನ ಗಾಡಿಲಿ ಹೋಗ್ಬೇಕಾದ್ರೆ ಆ ಕಲ್ಲಿಗೆ ಚಕ್ರ ಸಿಕ್ಬಿಟ್ಟು ಕಲ್ಲಿಗೆ ಆ ಗಾಡಿ ಮುಗ್ಚಾಕಬಿಡ್ತದಲ್ಲ. ಹೌದು. ಗಾಡಿ ಬಿದ್ದೋದ ತಕ್ಷಣನೇ ಆ ಬಸ್ರಿ ಹೆಂಗ್ಸು ಅಮ್ಮ ನಾಗಮ್ಮ ಅಂತ ಕೂಗಿದ ತಕ್ಷಣನೇ ಹೌದು ಏನ್ ಉತ್ತದಿಂದ ಬಂದ್ಬಿಡ್ತಾಳೆ ನಾಗಮ್ಮ. ಹೇಗೆ? ಹೆಂಗ್ ಬಂದ್ಲು? ಯಾವಾಗ ಹಾವು ಹೊರ್ಕ ಬಂದ್ಬಿಡ್ತೋ, ಹೌದು, ಹಾವು ಹೊರ್ಕ ಬಂದ್ಬಿಡ್ತಲ್ಲ, ಈ ಸಿನಿಮಾ ಥಿಯೇಟರ್ ನುಗ್ಬಿಡ್ತು. ಸಿನಿಮಾ ಥಿಯೇಟರ್ ನುಗ್ಬಿಡ್ತಲ್ಲ, ನಿಜ. ಆಗ ಮೋಟ್ ಗೋಡೆ ಇತ್ತು. ಹೌದು. ಆಗ ಪಿಕ್ಚರ್ ನೋಡ್ಬೇಕು ಅಂದ್ರೆ ಗೋಡೆ, ಹೌದು, ಮೋಟ್ ಗೋಡೆ. ಮುಂದೆಗಡೆ ಮರಳು, ಹಿಂದೆಗಡೆ ಚೇರು. ಆಗ ಕಬ್ಬಣ ಚೇರು. ಹೌದು. ಎಷ್ಟು? ಗಾಂಧಿ ಕ್ಲಾಸು, ಐ ಕ್ಲಾಸು ಅಂತ. ಗಾಂಧಿ ಕ್ಲಾಸ್ ಅನ್ನೋರು ಕೆಳಗೆ ಕೂತ್ಕೊಳ್ಳೋದು. ಹೌದು. ಐ ಕ್ಲಾಸ್ ಅನ್ನೋರು ಚೇರ್ ಮೇಲೆ ಕೂತ್ಕೊಳ್ಳೋದು. ನಿಜ. ಚೇರ್ ಮೇಲೆ ಕೂತ್ಕೊಳ್ಳೋರಿಗೆ 3 ರೂಪಾಯಿ. ಹೌದು. ಕೆಳಗೆ ಕೂತ್ಕೊಳ್ಳೋರಿಗೆ 1 ರೂಪಾಯಿ. ಹಿಂಗಿತ್ತು. ನಿಜ. ನಾವೇನು ಅಷ್ಟೊಂದು ದುಡ್ಡು ಕೊಡೋಕಾಯ್ತಿತ್ತ? ಇಲ್ಲ. ಅಷ್ಟೊಂದು ದುಡ್ಡು ಕೊಡಕ್ ಆಗಲ್ಲ ಅನ್ಬಿಟ್ಟು ನಾವೇನ್ ಮಾಡುದು, ಮುಳ್ಳ ಮೇಲೆ ಕೂತ್ಕೊಂಡು ಹೌದು ನಮ್ಮ ಅಪ್ಪ ಅಮ್ಮ ಇಬ್ರು 1 ರೂಪಾಯಿ 1 ರೂಪಾಯಿ ಕೊಟ್ಟು 3 ರೂಪಾಯಿ ಕೊಟ್ರು. ಹೌದು. ನನ್ಗೆ ಅವಯ್ಯ ನೋಡ್ಬಿಟ್ಟು ಒಂದ್ 8 ಆಣಿ ಕೊಟ್ಬಿಟ್ಟು ಹೋಗಪ್ಪ, 8 ಆಣಿ ಕೊಟ್ಬಿಟ್ಟು ಒಳಕ್ ಹೋದೋ. ಹೌದು. ಒಳಕ್ ಹೋದ ತಕ್ಷಣನೇ ಆಗ ಮೋಟ್ ಗೋಡೆ ಹಾಕಿದ್ರಲ್ಲ, ಎಲ್ಲ ಹೊರಿಕೊಂಡು ಥಿಯೇಟರ್ ಪಿಕ್ಚರ್ ನೋಡ್ಕೊಂಡು ಕೂತಿದ್ರಲ್ಲ. ಈ ಆಗ ಹಿಂದಿನ ಕಾಲದವ್ರು ಏನ್ ಮಾಡೋರು, ಈ ಟವನ್ನ ಓದ್ಬಿಟ್ಟು ಇತ್ತಕ್ ಮಡಿಕೊಂಡು ಹಿಂಗ್ ಹೊರಿಕೊಳ್ಳೋರು, ಹಿಂಗ್ ಕೂತ್ಕೊತಿದ್ರು. ನಿಜ. ಹೌದು ಅಲ್ವೇನಪ್ಪ? ಸತ್ಯ ಅಲ್ವೇ? ಹೌದು. ಹಂಗ್ ಕೂತ್ಕೊತಿದ್ರು. ಆಗ ಹೆಂಗಿತ್ತು, ಪಟ ಪಟ ಚಡ್ಡಿ ಹಾಕತಿದ್ರು. ಹೌದು. ದೊಗಳೆ ಚಡ್ಡಿ, ಪಟ ಪಟ ಚಡ್ಡಿ. ಇವ್ನ ಹಿಂಗ್ ಹಾಕ ಕೂತಿದ್ನಲ್ಲಪ್ಪ. ನಿಜ. ಹೌದು. ಅತ್ತಾಗಿತ್ತಾಗಿ ಇಟ್ಟು ಮೊಳಗೆ ಚಡ್ಡಿ ನೇತಾಡ್ತಿತ್ತಲ್ಲ. ಹೌದು. ನಿಜವಾದ ಅವ್ನು ನುಗ್ಬಿಟ್ಟಿತ್ತಲ್ಲ, ಈ ಮೋಟ್ ಗೋಡೆ ಇಂಚನೆ ಹರ್ಕೊಂಡ್ ಬತ್ತಿತ್ತು. ಅವು ಒಬ್ರಿಗೂ ಏನು ಮಾಡ್ಲಿಲ್ಲ. ಹೌದು. ಯಾಕೆಂದ್ರೆ ಶಿವನ ಅಪ್ಪನೇ ಮುಟ್ಟೋದಿಲ್ವಲ್ಲ. ಈ ಯಾವಾಗ ಒಬ್ರಿಂಚರ್ ಅವು ಬತ್ತಿತ್ತು. ಯಾಕೆ ಇವ್ರು ಹಿಂಗ್ ಕೂತಿದ್ರಲ್ಲ, ಹೊರಿಕಂದು ಈ ಕೆಳಗಡೆ ಕೂತಿತ್ತಲ್ಲ, ಅದ್ರಂಡಲ್ಲಿ ಹಿಂಗ್ ಬತ್ತಿತ್ತು. ಇವ್ರು ಏನ್ ಮಾಡ್ಬಿಟ್ಟಿದ್ನ, ಈಗ ಟವಲ್ ಮಡಿಕೊಂಡ್ಬಿಟ್ಟಿದ್ನಲ್ಲ, ಇಲ್ಲಿ ತೂತ್ ಮುಚ್ಚೋಗಿತ್ತು. ದಾರಿ ಇರ್ಲಿಲ್ಲ ಬರೋಕೆ. ಈ ಇಂಚರ್ ಹೋಯ್ತಿತ್ತು, ಏನ್ ಮಾಡ್ಬಿಡ್ತು, ಮುಂತು ತಿರ್ಕಬಿಡ್ತು. ಮುಂತು ತಿರ್ಕತ್ತಲ್ಲ, ಇವ್ನು ಹಿಂಗ್ ಕೂತಿದ್ನಲ್ಲ, ಇವ್ ಹಿಂಗ್ ಬದ್ದಲ್ಲ. ಇಲ್ಲೇ ಯಾವ್ದೋ ಒಂದ್ ಬಿಲ್ ಅದೇ ಅಂತ ನುಗ್ಬಿಡ್ತು ಚಡ್ಡಿ ಒಳಿಕೆ. ಸರಿ ಕಣ. ನುಗ್ಬಿಡ್ತಲ್ಲ, ಹಿಂಗ್ ನುಗ್ಗಿದ ತಕ್ಷಣನೇ ಏನಾಗೋಯ್ತು, ಹಿಂಗ್ ಬಂದ್ಬಿಡ್ತಲ್ಲ. ಈ ಮುದ್ಕಪ್ಪ ಏನ್ ಮಾಡ್ಬಿಟ್ಟ, ಎಲ್ಲ ಕಗ್ಗಟ್ಲೆ ಅಲ್ವೇ, ಕಗ್ಗಟ್ಲೆ. ಅಯ್ಯೋ ಏನೋ ನುಗ್ ಸಿಕ್ಕೋಯ್ತು, ಯಾಕೆ ಎದ್ಬಿಟ್ನ, ನುಣ್ಣು ಸಿಕ್ಕೋಯ್ತು, ಯಾಕೆ ಎದ್ಬಿಟ್ನಲ್ಲ. ಏನದು ಬೀರ್ಕಂದಂಗ ಆಗೋಯ್ತು, ಅವ್ಗೆ ಬೀರ್ಕಂದಂಗ ಆಗೋಯ್ತು. ಅಂತ. ಹೌದು. ಇವನು ಏನೋ ನುಣ್ಣು ಸಿಕ್ಕೋಯ್ತು ಅಂತ ಅಪ್ಪ ಅಂತ ಎದ್ಬಿಟ್ನಲ್ಲ. ಎಲ್ರು ಎಲ್ಲೋ ಹಾವು ನೋಡ್ಬಿಟ್ಟೇನು, ಎದ್ಗಿರ್ಬಿಟ್ನೇನು ಅನ್ಬಿಟ್ಟು ಎಲ್ಲ ಲೈಟ್ ಆನ್ ಮಾಡಿಸೋರು. ಲೈಟ್ ಎಲ್ಲ ಹತ್ತಿತ್ತು. ಯಾಕೋ ತಾತಪ್ಪ, ಏನಾಯ್ತು ತಾತಪ್ಪ, ಯಾಕಪ್ಪ ಈ ತರ ಬುಡ್ಕತಾ ಇದೆಯಲ್ಲ, ಎದರ್ಕಬುಟ್ಟ ಅಂತ ಅವರು ಜನಗಳು ಅವ್ನ್ ಮಾತಾಡಿಸ್ತವ್ರೆ. ನಾನು ಇದೇನ್ ಚಟ್ಟಿ ಒಳಗೆ ಹಿಂಗಂತದಲ್ಲ ಒಂದ್ ನೋಡ್ಬಿಟ್ಟು, ಅಲ್ಲಿರ್ಲಿ ಅವ ಏನೇನ್ ಮಾತಾಡ್ಸ್ರಿ, ಆ ತಾತಪ್ಪನ್ ಚಟ್ಟಿ ಒಳಗೆ ನೋಡಿ ನಾಗರಾವ್ ಹೆಂಗ್ ನಿಂತಿದ್ದು ಅಂತ. ಏನ್ ಪುಸ್ತಕ ಏನ್ ಸೆಡನ ಎತ್ಕೊಬಿಟ್ಟು ಏನ್ ಚಂದಾಗೂ ನಿಂತವನೆ, ಏನ್ ನಿಂತುಬಿಟ್ಟು ಅದು ಬುಸ್ ಅಂತ ಇದ್ರೆ ಈ ಹೆಂಗಸುಗಳೆಲ್ಲ ನೋಡ್ಬಿಟ್ಟು ಅವ್ರು ಅಯ್ಯಯ್ಯೋ ಸ್ವಾಮಿ ಇನ್ನೆಲ್ಲೂ ಸಿಗ್ಲಿಲ್ಲಪ್ಪ ಜಾಗ. ಅಯ್ಯೋ ಪರಮಾತ್ಮ, ನಾ ಆದಿಶೇಷ ನಾಗಪ್ಪ ನಮ್ ದಮ್ಮನೆ ದೇವ್ರು ಕಣವ, ನಾನ್ ನೋಡಕ್ಕೆ ಬಂದ್ಬಿಟ್ಟವನೇ.
ನಮ್ಮ ಮನೆ ದೇವ್ರು ಹೌದು. ಏ ನಿಂಗಿ ಹೋಗು ಹೋಗು ಇದು ಕರ್ಪೂರನು ತಟ್ಟೆನೂ ತಕೊಂಬರೋಗು ಅಂದ್ಬಿಟ್ರು ಏನ್ ತಾತಪ್ಪನ ಚಟ್ಟಿಗೆ ಮಂಗಳಾರತಿ ಮಾಡ್ತಾ ಬಿದ್ದವ್ರು. ಹೌದು. ಏನ್ ಅವನು ಅಯ್ಯೋ ನಿಮ್ ತಿಥಿ ಮಾಡುವ ನೀವ್ ಮಂಗಳಾರತಿ ತೋಡ್ತಾ ನಿಂತಿದ್ದೀರಲ್ಲ ನನ್ ಕಾಪಾಡ್ರಿ. ಅಯ್ಯೋ ಮಂಗಳಾರತಿ ಅದು ಏನು ಬುಸ್ ಅನ್ನೋದಲ್ಲ. ಅಯ್ಯೋ ಏನೋ ತಗ್ಗಿಗಳ್ಕೊಬಿಟ್ಟು ನನ್ ಕಚ್ಕಿಚ್ಬಿಟ್ಟದು ನನ್ನ ಚಟ್ಟ ಕಟ್ಸಿರಲ್ಲ. ಅಯ್ಯೋ ನಿಲ್ಸರನಿ ಅಂತ ಅವನು. ಅಯ್ಯೋ ಸುಮ್ಮನೆ ತಾತಪ್ಪ ಏನ್ ಮಾಡಂತ ಪೂಜೆ ಮಾಡ್ತಾ ನಿಂತವ್ರಿ ಎಲ್ರು. ಅಯ್ಯೋ ಆಗ ಅಲ್ಲೊಬ್ಬ ಇಂತ ಪುಣ್ಯಾತ್ಮರು ನಿಂತಿದ್ದವ್ರು. ಯವ್ ಸುಮ್ಮಿರಯ್ಯ ಏನು ಮಾಡಲ್ಲ ಬಿಡಪ್ಪ, ಭಗವಂತನ ಅಪ್ಪನ ಇಲ್ದೆ ಮುಟ್ಟಲ್ಲ. ನಾವೇನೋ ತೊಂದ್ರೆ ಮಾಡಿದ್ರೆ ಅದು ಕಚ್ತದೆ. ಸುಮ್ಮನೆ ಹೆದರ್ಕಬೇಡ. ಹಂಗೆ ಮೆತ್ತು ಕೂತ್ಕೊಂಡ ಮೆತ್ತಗಿಂಗ್ ಕೂತ್ಕೊಂಡಲ್ಲ ಇದು ಬೀರ್ಕಬಿಟ್ಟಿದ್ದಲ್ಲ ಹೂಕೆ ತಾವಾಗದೆ ಹೋಯ್ತಲ್ಲ ಬಿಟ್ನ ಯಾವ ಹಿಂಗ ಸುಮ್ಮ ಮೆತ್ತಗಿಂಗೆ ಕೆಳಗಡೆ ಕೂತ್ಕೊಂಡ ತುಪ್ಕೊಂಡು ಬಿತ್ಕೊಂಡೋಯ್ತ. ಓಹೋ ಹೊಂಟೋಯ್ತಲ್ಲ ಏನಿ ಹೆಂಗಸುಗಳೆಲ್ಲ ಸೇರ್ಕೊಂಡದ್ದಿ ಏನ್ ತಾತಪ್ಪನ ಚಡ್ಡಿ ಮುಟ್ಟುದು ಸಣ್ಣ ಮಾಡ್ಕೊಳ್ಳೋದು. ತಾತಪ್ಪನ ಚಡ್ಡಿ ಮುಟ್ಟುದು ಸಣ್ಣ ಮಾಡ್ಕೊಳ್ಳೋದು. ಏನಾರು ಅವನೇನೋ ಚಡ್ಡಿ ಬಿಚ್ಕೊಟ್ಬಿಟ್ಟಿದ್ರೆ ಎಲ್ರು ಹರ್ಕೊಂಡ್ ಅವ್ರ ಮನೆ ದೇವ್ರ ಮನೆ ಮಡಿಕೊಂಡ್ ಪೂಜೆ ಮಾಡೋರು. ಹಂಗಾಗೋಯ್ತು ಅಲ್ಲಿ. ಹಂಗಿತ್ತು ಜನ. ಹೌದು. ಯಾಕೆಂದ್ರೆ ಆಗ ಆ ಮಾದೇವಮ್ಮನ